ನೋಡಿ ಗಾಯ್ಸ್ ಅಡುಗೆ ಮಾಡ್ತಾವ್ರೆ. ಐಬ್ರೋ ಒಂದು ಐಬ್ರೋ ಬರ್ದ್ಬಿಟ್ಟು ಒಂದು ಐಬ್ರೋ ಬರ್ದಿಲ್ಲ. ಹೊಸ ಐಲೈನರ್ ಅಂತಿದ್ದೀನಿ. ಐಬ್ರೋ ಪೆನ್ಸಿಲ್ ತಂದ್ಬಿಟ್ಟು ನೋಡಿ ಗಾಯ್ಸ್ ಎಷ್ಟು ಚಂದ ಉಂಟು. ಎಲ್ರಿಗೂ ಐಬ್ರೋ ಬರೀತವ್ರೆ ನೋಡಿ. ನಮ್ಮ ಇವ್ರು ನೋಡಿ ಲಿಪ್ಸ್ಟಿಕ್ ಹಾಕೊಂಡಿದ್ದಾರೆ. ನೋಡಿ ಮಾವಿನಕಾಯಿ ತಿಂತವನೆ. ಅಪ್ಪ ಮಕ್ಕಳು ಹಸ್ರು ಹಾಕೊಂಡು ಹೋಲಿ ಆಡಕ್ ಹೋಯ್ತವ್ರೆ. ನಾವು ಹಬ್ಬದ 2ನೇ ದಿನ ಇವತ್ತು ಹೋಲಿ ಆಡ್ತಾರೆ. ಹೋಲಿ ಆಡೋದನ್ನ ತೋರಿಸ್ತೀವಿ ಬನ್ನಿ. ನಾವ್ ಇಷ್ಟ ಜನ ಇವಾಗ ಹೋಯ್ತಿದೀವಿ. ಲೇಡೀಸ್ ಗ್ಯಾಂಗ್ ಇವ್ರೆ ನೋಡಿ. ಹಬ್ಬ ಅಂತ ಅನಿಸ್ತಿರೋದೆ ಅವರಿಂದ. ಇನ್ನೆಲ್ಲ ನಾವೆಲ್ಲ ಮಾಮೂಲಿ ಗೆಸ್ಟ್ ತರ ಹೋಯ್ತಿದೀವಿ. ಅದೇ ತೋರಿಸ್ತಾ ಇದ್ದೀನಿ ಅವ್ರಿಗೆ. ಇವ್ರಿಬ್ರು ವೀಡಿಯೋ ಮಾಡಿಲ್ಲ ಅಂತ 2 ದಿವಸದಿಂದ ಹೇಳಿ ನಾನು. ಇವಾಗ ನಾವು ಹೋಲಿ ಆಡಕ್ ಹೋಯ್ತಾ ಇದೀವಲ್ಲ, ಅಲ್ಲಿ ತಲೆಗೆ ಯೆಲ್ಲೋ ಕಲರ್ ಪಟ್ಟಿ ಸ್ವಲ್ಪ ಜನ ಹಾಕೊಂಡಿರ್ತಾರೆ. ಇನ್ನೊಬ್ರು ಹಸ್ರು ಕಲರ್ ಪಟ್ಟಿ ಹಾಕೊಂಡಿರ್ತಾರೆ. ಹಸ್ರು ಕಲರ್ ಹಾಕೊಂಡಿರೋರೆಲ್ಲ ಗಂಡನ ಕಡೆಯವರು. ಅರ್ಶಿನ ಕಲರ್ ಹಾಕೊಂಡಿರೋರು ಎಲ್ಲ ಯೆಲ್ಲೋ ಕಲರ್ ಲಕ್ಷ್ಮೀ ದೇವಿ ಕಡೆಯವರು. ನನಗೆ ಫುಲ್ ಕನ್ಫ್ಯೂಸ್ ಆಗ್ಬಿಡ್ತೈತೆ. ಸೊ ನಾವೆಲ್ಲ ಗಂಡನ ಕಡೆಯವ್ರಂತೆ. ಹುಡುಗಿರು ಆಡಂಗಿಲ್ಲ ಹೋಲಿ, ಹುಡುಗರೇ ಆಡೋದು. ನಾನು ಮಧ್ಯದಲ್ಲಿ ಹೆಣ್ಣಿನ ಕಡೆಗೆ ಸೇರ್ಕೊಂಡಿದ್ದೀನಿ ಗಾಯ್ಸ್. ನನಗೆ ಲಕ್ಷ್ಮಿ ಇಂಪಾರ್ಟೆಂಟು ಗಾಯ್ಸ್. ಅದಕ್ಕೆ ನಾನು ಹೆಣ್ಣಿನ ಕಡೆಗೆ ಸೇರ್ಕೊಂಡಿದ್ದೀನಿ. ಇವ್ರದ್ದು ಕೋಇನ್ಸಿಡೆಂಟ್ ನೋಡಿ. ಹಸ್ರು ಹೆಂಗಾಕೋ ಹೋಯ್ತವ್ರೆ ನಾನು ಗಂಡನ ಕಡೆಯವಳು ಅಂತ. ಹೊರಡ್ತಾ ಇದ್ದೀವಿ ಮಹಾಜನತೆ ನೋಡಿ. ರಾತ್ರಿ ಹೊತ್ತು ರೋಡ್ ನೀಟಾಗಿ ಕಾಣಿಸ್ತಿರ್ಲಿಲ್ಲ. ಇದೆ ಸಂದಿಗುಂದಿ ರೋಡಲ್ಲಿ ಇಷ್ಟು ಜನ ಹೋಗ್ತಿದ್ದೀವಿ. ಮಕ್ಕಾನ್ ಇವ್ರದ್ದು ಕರಿತಾರ ನೋಡಿ. ಟಮಟೆ ಬಡಿಯವ್ರನ್ನ ಹೋಗಿ ಬೇಗ ಬತ್ತಾವಿದ್ದೀವಿ. ಟಮಟೆ ಬಡಿಯವರು ಕರೆಕ್ಟಾಗಿ ತಲೆ ಮೇಲೆಲ್ಲ ಟವಲ್ ಹಾಕೊಂಡು. ಇವಾಗ ನಾವು ಹೊರಟಿದ್ದೀವಿ. ನಾನು ಯೆಲ್ಲೋ ಕಲರ್ ಹಾಕೊಂಡಿರೋರು ಹೆಣ್ಣಿನ ಕಡೆಯವರು ಒಂದೇ, ಹಸಿರು ಕಲರ್ ಹಾಕೊಂಡಿರೋರು ಗಂಡನ ಕಡೆಯವರು ಒಂದೇ. ಈ ಕೇಸರಿ ಮಧ್ಯದಲ್ಲಿ ಕೇಸರಿ ಬಂದಿದೆ, ಅದು ಯಾರ ಕಡೆಯವರು ಅಂತ ಗೊತ್ತಿಲ್ಲ. ಹಬ್ಬದ 2ನೇ ದಿನ ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆಲ್ಲ ಅಭಿಷೇಕ, ಅರ್ಚನೆ, ಅಲಂಕಾರ ಎಲ್ಲ ಇರುತ್ತೆ. ಮಧ್ಯಾಹ್ನ 1 ಗಂಟೆಗೆ ವಸಂತೋತ್ಸವ ಅಂದರೆ ನೀರಿನ ಹೋಕ್ಳಿ ಆಡ್ತಾರೆ. ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಅಂತ ಹೇಳಿ ನೀರಿನ ಹೋಕ್ಳಿ ಆಡ್ತಾರೆ. ಯಾರು ಕೇಸರಿ ಕಲರ್ ಪೇಟ ಹಾಕೊಂಡಿದ್ದಾರೆ ಅವರೆಲ್ಲ ಹೆಣ್ಣಿನ ಕಡೆಯವರಾಗಿರ್ತಾರೆ. ಯಾರು ಹಳದಿ ಮತ್ತು ಪಿಂಕ್ ಕಲರ್ ಹಾಕೊಂಡಿರ್ತಾರಲ್ಲ ಅವರು ಗಂಡಿನ ಕಡೆಯವರಾಗಿರ್ತಾರೆ. ಹೆಣ್ಣಿನ ಕಡೆಯವರೆಲ್ಲ ದೇವಸ್ಥಾನದ ಹತ್ರ ಇರ್ತಾರೆ. ಆವಾಗ ಗಂಡಿನ ಕಡೆಯವರು ಬರ್ತಾರೆ, ಆಗ ಹೋಕ್ಳಿ ಆಡ್ತಾರೆ. ಅದಕ್ಕೂ ಮುಂಚೆ ಅಲ್ಲಿ ನೀರಿನ ಕೊಳ ರೆಡಿ ಮಾಡಿರ್ತಾರಲ್ಲ ದೇವಸ್ಥಾನದ ಮುಂದೆ. ಇದು ಆ್ಯಕ್ಚುಲಿ ದೇವಸ್ಥಾನ ಇವಾಗ ಕಟ್ಸಿರೋದು 9 ವರ್ಷ ಆದಮೇಲೆ. ಅದಕ್ಕೋಸ್ಕರ ಈಗ ಮುಹೂರ್ತ ಬಂತು ಅಂತ ಹೇಳಿ ಹಬ್ಬನ ಮಾಡ್ತಾ ಇರೋದು ಅವರು. ಸಣ್ಣ ಕೊಳಕ್ಕೆ ನೀರನ್ನು ಅವ್ರ ಊರಿನ ಕೊಳದಿಂದ ಬಿಂದಿಗೆಯಲ್ಲಿ ತೊಗೊಂಡು ಬಂದು ಕಳಸದ ರೀತಿ ತೊಗೊಂಡು ಬಂದು ಬೆಳಗ್ಗೆನೇ ಹಾಕಿರ್ತಾರೆ. ಅದಾದಮೇಲೆ ಮಧ್ಯಾಹ್ನ ಸ್ಟಾರ್ಟ್ ಆಗೋದು ಹೋಲಿ. ನಾವು ಹೋಲಿ ನೋಡಬೇಕು ಅಂತ ಹೇಳಿ ತುಂಬ ಮುಂದೆನೇ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ವಿ. ನಮ್ಮ ಮೇಲೆಲ್ಲ ನೀರು ಹಚ್ಬಿಟ್ರು. ನನ್ನ ಫೋನ್ಗೆಲ್ಲ ನೀರು ಬಿದ್ದುಬಿಡ್ತು. ನನ್ನ ಫೋನೆಲ್ಲ ಹಾಳಾಯಿತು. ಅದಾದಮೇಲೆ ರಿಪೇರಿ ಕೊಡಬೇಕಾಗ್ಬಿಟ್ಟು ಅಂಥ ಒಂದು ಪರಿಸ್ಥಿತಿ ಬಂದ್ಬಿಡ್ತು. ಹಸಿರು ಕಲರ್ ಪೇಟ ಆಗಿರ್ಬೋದು, ಹಸಿರು ಕಲರ್ ಟವಲ್ ಆಗಿರ್ಬೋದು. ಏನಕ್ಕೆ ಹಾಕೋತಾರೆ ಅಂತಂದರೆ ನಾವು ರೈತರು ಅಂತ ಹೇಳಿ ಹಸ್ರನ್ನು ಹಾಕ್ಕೊಳ್ಳೋದು. ನಾನು ಅವರೆಲ್ಲರೂ ಗಂಡನ ಕಡೆಯವರು ಅಂತ ಹೇಳಿ ಹಾಕ್ಕೊತಾರೆ ಅಂತ ಅಂದ್ಕೊಂಡಿದ್ದೆ. ಅದು ಗಂಡನ ಕಡೆಯವ್ರು ಬೇಕಾದ್ರೆ ಹಾಕೋಬೋದು, ಹೆಣ್ಣಿನ ಕಡೆಯವ್ರು ಬೇಕಾದ್ರೆ ಹಾಕೋಬೋದು ಹಸಿರು ಕಲರ್ ಬಣ್ಣನ. ಎಲ್ಲರೂ ಫೋಟೋ ವಿಡಿಯೋ ತಗೊಳ್ಳೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ದಾರೆ. ನೋಡಿ ಬಣ್ಣ ಹಚ್ಕೊತಾವ್ರೆ. ಅದು ಜಗ್ಗು ನೀರು ಹಾಕಕ್ಕೆ. ಮನೆಗೆ ಹಾಕ್ತವ್ರೆ. ಯಾಕೆ ಮನೆಗೆ ಹಾಕ್ತವ್ರೆ? ಕಾಂಪಿಟೇಷನ್ ಗೈಸ್, ಯಾರು ಜೋರಾಗ ಯಾರು ಫೋರ್ಸಾಗಿ ಹಾಕ್ತಾರೆ ಅಂತ. ನೋಡಿ ಅಂಕಲ್ ಹೆಂಗೆ ಹಾಕ್ತವ್ರೆ. ನನಗೆ ಅರ್ಥ ಇವ್ರು ನೋಡಿ ಹೆಂಗೆ ಹಾಕ್ತಾರೆ. ಅಯ್ಯೋ ಇವ್ರು ಬೇರೆ ದೇಶದವ್ರ ಅಂತವಳೆ. ಅವರು ಇರಿತಲೆ ಹೇಳ್ಕೊಡ್ತಾ ಇರೋದು ಹೆಂಗ್ ನೀರು ಹಾಕ್ಬೇಕು ಅಂತ. ನೋಡಿ ಪಂಚಾಯತ್ ಏನು ನಮ್ಮೂರ ಗೌಡರ ವಾಲ್ಗದವರೆಲ್ಲ ನನ್ನ ಜೊತೆನೆ ಬರ್ತಾವ್ರೆ ಅಂತ ಹೇಳ್ತಾ ಇದ್ದೀನಿ. ನೋಡಿ ಇವರು ಗಂಡನ ಕಡೆಯವ್ರಂತೆ ಬರ್ತಾ ಇರೋರು. ಆ ಕಡೆ ಸೈಡು ಹೆಣ್ಣಿನ ಕಡೆಯವ್ರನ್ನ ಕರ್ಕೊಬರಕ್ಕೆ ಇನ್ನೊಂದು ಅರ್ಧ ವಾಲ್ಗದವ್ರು ಹೋಯ್ತವ್ರೆ. ನಾವು ಮಧ್ಯದಲ್ಲಿ ನಿಂತಿದ್ದೀವಿ. ನಮ್ಮ ವಿಡಿಯೋಗ್ರಾಫರು ನನಗಿಂತ ಮುಂಚೆ ಬಂದು ವಿಡಿಯೋ ಮಾಡ್ತಾವ್ರೆ. ನೋಡಿ ಎಲ್ಲ
ಸಾಮಾನಿದನಲ್ಲ ಅಣ್ಣ ನೋಡಿ ನೋಡಿ ಇನ್ನೆಲ್ಲ ಹತ್ತವ್ರೆ ಓ ಇಲ್ಲ ನೋಡಿ ಇಲ್ಲಿ ನೋಡಿ ಮನೆ ಒಳಗಡೆನೂ ಗ್ಯಾಪ್ ಒಳಗಡೆನೂ ನೋಡ್ತವ್ರೆ ಯಾರು ಕರ್ಕೊಬರಕ್ಕೆ ಹೋಯ್ತವ್ರೆ. ನಾವು ವಾಪಸ್ ಬಂದ್ಬಿಟ್ಟಿದ್ವಿ, ಅಲ್ಲೇ ನಿಂತಿದ್ರೆ ಆಯ್ತಿತ್ತು. ಹೆಣ್ಣಿನ ಕಡೆಯವರು ಗಂಡನ್ನ ಕರ್ಕೊಬರಕ್ಕೆ ಹೋಯ್ತಾ ಇರೋದು. ಈಗ ನಾವು ಸಂಧಿಯಿಂದ ಹೊಂಟೈತೀವಿ, ಒಂಥರ ಮಿಕ್ಸ್ ಕಡೆಯವ್ರು ಆಗ್ಬಿಟ್ಟಿದೀವಿ. ಅಲ್ಲೂ ಹೋಯ್ತೀವಿ ಇಲ್ಲೂ ಬರ್ತೀವಿ. ಅಲ್ಲಿ ನೋಡಿ ಗೈಸ್ ನಮ್ಮ ಜನ ಹೆಂಗ್ ನಿಂತವ್ರೆ. ನಮ್ಮ ಜನ 4 ಜನ ಅಲ್ಲಿ ಹೆಂಗ್ ಕರಿತವನೆ, ಅವನು ಕರಿತವನೆ, ಹೆಂಗ್ ಕರಿತವನೆ ಬನ್ನಿ ಬನ್ನಿ ಅಂತ. ಹಾಯ್ ಗಾಯ್ಸ್ ಮಾಡ್ತವ್ರೆ ಅವರೆಲ್ಲ. ಅಲ್ಲಿ ಹೋಗಿದ್ವಲ್ಲ ಅಲ್ಲೇ ಇದ್ಬಿಟ್ಟಿದ್ರೆ ಇದೆಲ್ಲ ಮಿಸ್ ಆಗ್ಬಿಡ್ತಾ ಇತ್ತು. ನೋಡಿ ಗೈಸ್ ಎಲ್ಲ ರೊಚ್ಚಿಗೆದ್ಬಿಟ್ಟಿದ್ದಾರೆ, ಫುಲ್ ಡ್ಯಾನ್ಸಲ್ಲಿ ಮುಳುಗಿ ಹೋಗಿದ್ದಾರೆ. ಆಯ್ತವ್ರೆ ಇವಾಗ ಗೈಸ್ ನಾವು ಕೆಳಗೆ ಹೋಗ್ಬಿಡೋಣ. ಹೆಂಗೆ ಕರ್ಕೊಂಡು ಬರಕ್ ಬಂದ್ರಿ. ಈಗ ಹಸಿರು ಕಲರ್ ಎಲ್ಲ ಕಟ್ಕೊಂಡವ್ರೆ ನೋಡಿ, ಇವರೆಲ್ಲ ಗಂಡನ ಕಡೆಯವರು ಕರ್ಕೊಂಡು ಹೋಯ್ತವ್ರೆ. ಇವಾಗ ನೋಡಿ ನೋಡಿ ಬಂದ್ರು. ಇವಾಗ ಹಾರ ಹಾಕ್ತಾರೆ ಅನ್ಸುತ್ತೆ. ಇದು ವಿಡಿಯೋ ಬೇಕು. ಊರಿನ ಹಿರಿಯರು ಹಾರ ಹಾಕೋದು. ಸ್ಕೆಚ್ ಆಗ್ತಾ ಇದೀವಿ ನಮ್ಮ ಮನೆ ಮುಂದೆ. ನಾವು ಹೋಳಿ ಆಡ್ತೀವಿ ಇವಾಗ ಹಿಂಗ ಅಂತಾರೆ. ಅಲ್ಲಿ ಹೋದಾಗ ಹೆಂಗಿರ್ತಾರೋ ಅಷ್ಟೇ. ನಾವು ಅವ್ರ ಹಿಂದೆ ಹೋಗ್ಲಿಲ್ಲ ನಾವು, ಯಾಕೆ ಅಂತಂದ್ರೆ ಅವ್ರು ಹಿಂಗೆ ಸುತ್ಕೊಂಡು ಬರ್ತಾರೆ ಇನ್ನೊಂದು ರೋಡ್ಲಿಂದ. ಅದಕ್ಕೆ ನಾವು ದೇವಸ್ಥಾನದ ಹತ್ರ ಹೋಗಿ ವೇಟ್ ಮಾಡ್ತಿರ್ತೀವಿ. ಅಲ್ಲಿ ಬಂದು ಹೋಳಿ ಆಡೋದವ್ರು. ಇವಾಗ ಜನ ಸುತ್ಕೊಂಡು ಮತ್ತೆ ಈ ಕಡೆ ಸೈಡ್ ಬಂದ್ರು. ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಸಿಗ್ತಾ ಇಲ್ಲ, ಎಲ್ಲ ಹುಡುಕಿ ಜಾಗ ಸಿಗುತ್ತೆ ಅಂತ ದೇವಸ್ಥಾನಗಳೆಲ್ಲ ಹತ್ಬಿಟ್ಟಿದೀವಿ. ಈ ದಯವಿಟ್ಟು ಅಣ್ಣ ಅಂತೂ ನಿಲ್ಲಿಸ್ತಾ ಇಲ್ಲ. ಇವಾಗ ಏನ್ ನೋಡಿ ನೋಡಿ ಸ್ಪೀಕರ್ ಅಣ್ಣ, ದಯವಿಟ್ಟು ಅಣ್ಣ ಬರೀ ಅಷ್ಟೊಂದಿನ ದಯವಿಟ್ಟು ಅಂತಾರೆ. ನಮ್ಗೆ ಜಾಗ ಆದ್ರೂ ಹುಡುಕೊಡ್ಬಾರ್ದ ಸ್ಪೀಕರ್ ಅಣ್ಣ. ದೊಡವ ನೋಡಲ್ಲ ಹೆಂಗೋ ಕೊಡುತ್ತೆ. ಹೆಂಗೋ ಜಾಗ ಮಾಡ್ಕೊಂಡು ಬಂದು ನಿಂತಿದ್ದೀವಿ ಗೈಸ್. ಕಾಣಿಸ್ತೈತೆ ಸದ್ಯಕ್ಕೆ. ಮಾತಾಡ್ತವ್ರೆ ಅಂತಾನೆ ಗೊತ್ತಾಯ್ತಾ ಇಲ್ಲ ಗೈಸ್.
ಪ್ರೂಫ್ ಅನ್ಸುತ್ತೆ ಅವ್ರದ್ದು ಫೋನು, ಅದಕ್ಕೆ ಅವ್ನು ತಲೆನೇ ಕೆಡ್ಸ್ಕೊತಿಲ್ಲ. ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ನೋಡಿ, ನಮ್ಮ ಶಿಷ್ಯ ಕಾಣಿಸ್ತವನ ಕೆಂಪು ಕೆಂಪಟ್ಟೆ. ಫುಲ್ ಒದ್ದೆ. ಮನೆಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಇವಾಗ ಆಗ್ಲೇ ಬಿಸಿಲಿಗೆ ಶೆಕೆ ಹೊಡಿತೈತೆ, ಇವಾಗ ನೀರೆಲ್ಲ ಬಿದ್ದಿರೋದಕ್ಕೆ, ಗಾಳಿ ಬಿಸ್ತಾ ಇರೋದಕ್ಕೆ ಚಳಿ ಆಯ್ತೈತೆ. ಕಾಲು ಕಾಣಿಸ್ತೈತ ಮಣ್ಣಾಗಿರೋದು. ನನ್ನ ಫೋನಲ್ಲಿ ಬೇರೆ ಫಿಲ್ಟರ್ ಬೇರೆ ಬಿದ್ದ್ಬಿಡ್ತಿದೆ. ಕಾಲು ಗೀಲು ಎಲ್ಲ ಫುಲ್ ಮಣ್ಣು. ಇವ್ರ ಡಬ್ಬ ನೋಡಿ ಗಾಯ್ಸ್, ದೇವ್ರ ನೀರಿಗೆ ತಗೊಂಡೋಗ್ಬೇಕಿದ್ದು ನಮ್ಮ ಮನೆಗೆ, ಅದಕ್ಕೆ ತಗೊಂಡೋಗ್ತಾವ್ರೆ. ಓ ಅಲ್ಲಿ ನಾವು ಕನ್ನಡಿಲಿ ನೋಡಿ. ನಾಳೆ ಬೀಗ್ರೂಟ ನಡೀತದೆ. ನಾಳೆ ನಾನ್ ವೆಜ್. ಇವಾಗ ಹುಡುಗಿಗೆಲ್ಲ ಮದುವೆ ಮಾಡಿದ್ರಲ್ಲ ಬೀಗ್ರೂಟ, ಅದಕ್ಕೆ ಎಲ್ಲಾರ ಮನೆ ಮುಂದೆನೂ ಈ ಥರ ಹಾಕೊಂಡವ್ರೆ. ಗಾಡೀಲಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇವ್ರನ್ನೆಲ್ಲ ಬಿಟ್ಬಿಟ್ಟು ನಾವು ಗಾಡಿ